ರೈಟ್, ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮಂಜು ಪತ್ತಾರ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಮಂಜು ಪತ್ತಾರ್, ಮೊನ್ನೆ ಚಿನ್ನ, ಇವತ್ತು ಮುತ್ತು ರತ್ನ ಹವಳಗಳು ಸಿಗ್ತಾ ಇದೆ. ಒಂದೇ ಜಾಗದಲ್ಲಿ ಸಿಕ್ಕಿದ್ವಾ, ಅದರ ಜೊತೆಯಲ್ಲಿ ಯಾವ ಕಾಲಕ್ಕೆ ಸೇರಿದ್ದು ಅನ್ನುವಂಥ ಅಂದಾಜು ಏನಾದರೂ ಮಾಡಲಾಗಿದೆಯಾ ಅನ್ನೋ ಪ್ರಶ್ನೆ. ಅದರ ಜೊತೆಯಲ್ಲಿ ಪದೇ ಪದೇ ಈ ರೀತಿ ಸಿಗ್ತಾ ಇರೋದ್ರಿಂದ ಅಲ್ಲಿ ಮತ್ತಷ್ಟು ಈ ಕಳ್ಳತನ ಆಗಿರ್ಬೋದು ಅಥವಾ ರಾತ್ರಿಯಲ್ಲಿ ನಿಧಿ ಆಗಿಯೋದಾಗಿರ್ಬೋದು, ಇಂಥ ಘಟನೆಗಳು ಸಂಭವಿಸೋದು ಸಾಮಾನ್ಯ. ಹಾಗಾಗಿ ಜಿಲ್ಲಾಡಳಿತ ಇದ್ರ ಬಗ್ಗೆ ಏನು ಕ್ರಮ ವಹಿಸ್ತಾ ಇದೆ? ಇದ್ರ ಬಗ್ಗೆ ಏನಾದರೂ ಎಚ್ಚರಿಕೆಯನ್ನ, ಏನಾದರೂ ಮುನ್ನೆಚ್ಚರಿಕೆಯನ್ನ ಏನಾದರೂ ವಹಿಸ್ತಾ ಇದ್ದಾರಾ ಅಂತ ಮಂಜು ಪತ್ತಾರ್? ಹೌದು ಅಶ್ವಿನಿ, ಏನಂತಂದ್ರೆ ಗದಗ ತಾಲೂಕಿನ ಲಕ್ಕುಂಡಿ ಗ್ರಾಮ ಅಂದ್ರೆ ಇದೊಂದು ಐತಿಹಾಸಿಕ ಗ್ರಾಮ. ಈ ಗ್ರಾಮ 11 ಮತ್ತು 12ನೆಯ ಶತಮಾನದಲ್ಲಿ ಕಲ್ಯಾಣ ಚಾಲುಕ್ಯರ ಆಳ್ವಿಕೆಗೆ ಒಳಪಟ್ಟಿತ್ತು. ಹೀಗಾಗಿ ಈ ಗ್ರಾಮದಲ್ಲಿ ಸಾಕಷ್ಟು ದೇವಸ್ಥಾನಗಳಿದ್ದಾವೆ. ಅದೇ ರೀತಿಯಾಗಿ ಇಲ್ಲಿ ನಿಧಿ ಇದೆ, ಚಿನ್ನ ಇದೆ ಎನ್ನುವುದು ಕೂಡ ಸಾಕಷ್ಟು ನಂಬಿಕೆ ಇದೆ. ಹೀಗಾಗಿ ಈ ಒಂದು ಗ್ರಾಮದಲ್ಲಿ ಮಳೆ ಆದರೆ ಸಾಕು, ಅಂತ ಸಮಯದಲ್ಲಿ ಇಲ್ಲಿಯ ನಿವಾಸಿಗಳು ಚಿನ್ನವನ್ನು ಹುಡುಕುವಂತ ಕೆಲಸ ಮಾಡ್ತಾರೆ. ಗ್ರಾಮದಲ್ಲಿ ಎಲ್ಲೆಂದರಲ್ಲಿ ಚಿನ್ನ ಸಿಗುತ್ತೆ ಅನ್ನೋ ನಂಬಿಕೆ ಇದೆ. ಅದೇ ರೀತಿಯಾಗಿ ಬಸಪ್ಪ ಬಡಿಗೇರ್ ಎನ್ನುವರು ಕೂಡ ಕಳೆದ 40 ವರ್ಷಗಳಿಂದನೂ ಕೂಡ ಈ ರೀತಿ ಗ್ರಾಮದಲ್ಲಿ ಶೋಧ ಕಾರ್ಯ ಮಾಡ್ತಾ ಇದ್ರು. ಇವಾಗ ಕಳೆದ 4 ದಿನಗಳ ಹಿಂದೆ ಏನು ಇದೇ ಒಂದು ಗ್ರಾಮದ ಕಸ್ತೂರವ್ವ ರಿತ್ತಿಯವರ ಮನೆಯಲ್ಲಿ ನಿಧಿ ಸಿಕ್ಕಿತ್ತು. 466 ಗ್ರಾಮದಷ್ಟು ಅದನ್ನು ಜಿಲ್ಲಾಡಳಿತಕ್ಕೆ ಹಸ್ತಾಂತರ ಮಾಡಿದ್ರು. ಅದಾದ ಬೆನ್ನಲ್ಲೇ ಇವಾಗ ಮತ್ತೆ ಏನು ಹವಳದ ವಸ್ತುಗಳು ಸಿಕ್ಕಿದ್ದಾವೆ. ಆಮೇಲೆ ಇಲ್ಲಿ ನಾವು ನೋಡ್ತಾ ಇರ್ಬೋದು, ಈ ರೀತಿ ಹವಳ ಆಗಿರ್ಬೋದು, ನೀಲಮಣಿ ಆಗಿರ್ಬೋದು, ಬೇರೆ ಬೇರೆ ವಸ್ತುಗಳನ್ನು ಕೂಡ ಇಲ್ಲಿ ಸಂಗ್ರಹಣೆ ಮಾಡ್ತಾ ಇದ್ದಾರೆ. ಬಸಪ್ಪ ಬಡಿಗೇರ್ ಏನಿದ್ದಾರೆ, ಈ ಹಿಂದೆನೂ ಕೂಡ ಇಲ್ಲಿ ಪ್ರಾಚ್ಯ ವಸ್ತುಗಳ ಸಂಗ್ರಹಾಲಯ ಸಮಯದಲ್ಲಿ ಸಾಕಷ್ಟು ವಸ್ತುಗಳನ್ನು ಕೂಡ ಜಿಲ್ಲಾಡಳಿತಕ್ಕೆ ಹಸ್ತಾಂತರ ಮಾಡಿದ್ರು. ಅವಾಗೂ ಕೂಡ ಇವರಿಗೆ ಗೌರವ ಸಲ್ಲಿಸಿದ್ರು. ಆದರೆ ಇವಾಗ ಮತ್ತೆ ಕಳೆದ 4-5 ತಿಂಗಳಿಂದ ಇಷ್ಟೊಂದು ಹಳೆಯ ಪುರಾತನ ವಸ್ತುಗಳು ಕೂಡ ಇವರಿಗೆ ಸಿಕ್ಕಿದ್ದಾವೆ. ಹೀಗಾಗಿ ಈ ಲಕ್ಕುಂಡಿ ಗ್ರಾಮದಲ್ಲಿ ಬಹಳಷ್ಟು ಇಂಥ ವಸ್ತುಗಳು ಕೂಡ ಸಿಗ್ತಾವೆ ಎನ್ನುವ ನಂಬಿಕೆ ಇದೆ. ಹೀಗಾಗಿ ಇಲ್ಲಿ ಸಾಕಷ್ಟು ಶೋಧ ಕಾರ್ಯ ಕೂಡ ನಡೀತಾ ಇರುತ್ತೆ. ಈ ಒಂದು ಲಕ್ಕುಂಡಿ ಗ್ರಾಮದಲ್ಲಿ 101 ಬಾವಿ, 101 ಗುಡಿ ಇರೋದ್ರಿಂದ ಇಲ್ಲಿನೂ ಉತ್ಖನನ ಆಗಬೇಕು ಅನ್ನೋದು ಬಹಳ ವರ್ಷಗಳಿಂದ ಬೇಡಿಕೆ ಇದೆ. ಏನು ದೇವಸ್ಥಾನಗಳ ಅಕ್ಕಪಕ್ಕದಲ್ಲಿ ಸಾಕಷ್ಟು ಮನೆಗಳಿದ್ದಾವೆ. ಹೀಗಾಗಿ ಇಲ್ಲಿ ಉತ್ಖನನ ಆದರೆ ಇನ್ನೂ ಸಾಕಷ್ಟು ನಿಧಿ ಸಿಗತ್ತೆ, ಬಂಗಾರ ಸಿಗತ್ತೆ ಅನ್ನುವ ಇದಾವೆ. ಈ ಬಗ್ಗೆನೂ ಕೂಡ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಕೂಡ ಇಲ್ಲಿ ಉತ್ಖನನ ಮಾಡಲು ಮುಂದಾಗಬೇಕು ಅನ್ನೋದು ಬಹಳ ವರ್ಷಗಳಿಂದನೂ ಕೂಡ ಇಲ್ಲಿಯ ಸಾರ್ವಜನಿಕರಾಗಿರ್ಬೋದು ಮತ್ತು ಇತಿಹಾಸಗಾರರಾಗಿರ್ಬೋದು ಬೇಡಿಕೆ ಇಡ್ತಾ ಬರ್ತಾ ಇದ್ದಾರೆ. ಆದರೆ ಉತ್ಖನನ ಕಾಮಗಾರಿ ಇನ್ನೂ ಆರಂಭವಾಗಿಲ್ಲ. ಇದಕ್ಕೆ ದೊಡ್ಡದೊಂದು ಪ್ರೊಸೀಜರ್ ಇದೆ. ಹೀಗಾಗಿ ಐತಿಹಾಸಿಕ ಲಕ್ಕುಂಡಿ ಗ್ರಾಮದಲ್ಲಿ ಸಾಕಷ್ಟು ಪ್ರಮಾಣದ ಚಿನ್ನ ಆಗಿರ್ಬೋದು, ಹಳೆಯ ವಸ್ತುಗಳು ಕೂಡ ಸಿಗ್ತಾ ಇದ್ದಾವೆ. ಅದೇ ರೀತಿಯಾಗಿ ಈ ಒಂದು ಲಕ್ಕುಂಡಿ ಗ್ರಾಮದಲ್ಲಿ ಸಾಕಷ್ಟು ದೇವಸ್ಥಾನಗಳು ಕೂಡ ಹುದುಗಿ ಹೋಗಿದ್ದಾವೆ ಎನ್ನುವ ನಂಬಿಕೆಗಳಿದ್ದಾವೆ. ಹಾಗಾಗಿ ಇಲ್ಲಿ ಒಂದು ದೊಡ್ಡ ಮಟ್ಟದ ಉತ್ಖನನ ನಡೆದರೆ ಲಕ್ಕುಂಡಿ ಗ್ರಾಮದಲ್ಲಿರುವಂಥ ಅಪಾರ ಸಂಪತ್ತು ಗೊತ್ತಾಗತ್ತೆ. ಇವಾಗ ಕೇವಲ ಒಂದು ಮನೆಯ ಪಾಯ ತೆಗೆಯುವಂಥ ಸಮಯದಲ್ಲಿ ನಿಧಿ ಸಿಕ್ಕಿದ್ದು, ಈಗ ಮತ್ತೆ ಏನು ಈ ಒಂದು ಬಸಪ್ಪ ಬಡಿಗೇರವರು ಏನು ಅವರು ಹುಡುಕುವಂಥ ಸಮಯದಲ್ಲಿ ಇಷ್ಟೊಂದು ಪ್ರಮಾಣದಲ್ಲಿ ಕೂಡ ಅವರಿಗೆ ಏನು ಇವಾಗ ಹವಳ ಮುತ್ತು ಕೂಡ ಸಿಕ್ಕಿದ್ದಾವೆ. ಈ ಹಿಂದೆನೂ ಕೂಡ ಅವರು ಇಂಥ ಹವಳ ಮುತ್ತುಗಳನ್ನು ಕೂಡ ಸರ್ಕಾರಕ್ಕೆ ಹಸ್ತಾಂತರ ಮಾಡಿದ್ದಾರೆ. ನಮ್ಮ ಜೊತೆಗೆ ಮಾತಾಡಲು ಬಸಪ್ಪ ಬಡಿಗೇರವರಿದ್ದಾರೆ. ಯಜಮಾನ್ರೆ, ಇವು ಯಾವ ಕಾಲದ್ದು ಅಂತೀರಿ ನೀವು? ಸುಮಾರು ರಾಜ ಮಹಾರಾಜರ ಕಾಲದ ಇವು, ಆದರೆ ಯಾರು ಅನ್ನೋದು ನನಗೆ ಗೊತ್ತಿಲ್ಲ. ಚೋಳರೈತೋ, ಅಲ್ಲಿಂದ ಚಾಲುಕ್ಯರೈತೋ, ಅರಸರೈತೋ ಅದು ನಮಗೆ ಗೊತ್ತಿಲ್ಲ. ಏನ್ರಿ ಸುಮಾರು ಇಲ್ಲಿ ಕಂಡುನವ್ರ ಹೊಲ ಅಂಥೇಳಿ ಒಂದು ಹೊಲದಾಗ ಹೋದ್ನಿ ಅಂದ್ರೆ ಒಂದು 3-4 ಮಣಿ ಆರಿಸ್ಕೊಂಡೇ ಬರ್ತೀನಿ ನಾನು. ಅದೊಂದು ನನಗೆ ದೊಡ್ಡ ರೂಢ ಆಗಿಬಿಟ್ಟೈತಿ. ಏನ್ರಿ 40-45 ವರ್ಷದಿಂದ ಹುಡುಕ್ತೀನಿ. ನನಗೆ ಇಷ್ಟು ಸಾಮಾನು ಸಂಗ್ರಹ ಮಾಡಿ SK ಪಾಟೀಲ್ರಿಗೆ ಸಾಹೇಬರಿಗೆ, ನಮ್ಮ ಸಿದ್ದು ಪಾಟೀಲ್ರು, ಅಲ್ಲಿಂದ ನಮ್ಮ ಓಣಿ ಮೆಂಬರ್, ರಫೀಕ್ ಮೆಂಬರು ಅವ್ರು ಹೇಳಿದ್ರು. ಅವ್ರು ಸಂಗ್ರಹಣ ಮಾಡಿರ್ತಾರಲ್ಲ, ಏನು ಮಾಡ್ತಿರೋರು? ಸರ್ಕಾರ ಕೊಡ್ತೀವಿ, ಸರ್ಕಾರಕ್ಕೆ ಒಪ್ಪಿಸೋದು. ಮತ್ತು ಮನ್ಯಾಗ ಇಟ್ಕೊಂಡು ಏನು ಮಾಡಕ್ಕೆ ಬರೋದಿಲ್ಲ ರೀ ಅವನ್ನ. ಅದು ಲಕ್ಕುಂಡಿ ಪ್ರಾಧಿಕಾರ ಅಂತೇಳಿ ನಮ್ಮ SK ಪಾಟೀಲ್ ಇಷ್ಟೆಲ್ಲ ವಸ್ತುಗಳು ಯಾವಾಗ ಸಿಕ್ಕಾವ ನಿಮಗೆ? ಹುಡುಕ್ತೀನಿ. ಹೋದ್ನಿ ಅಂದ್ರೆ ಹಂಗೆ ಬರೋಲ್ಲ, ಒಂದು ಕೈಯಾಗ ತಿಂಬಿ ಹಿಡ್ಕೊಂಡು ಹೋಗ್ತೇನೆ ರೀ. ಒಂದು ಅರ್ಧ ತಾಸು ಅಲ್ಲಿ ಹುಡುಕ್ತೀನಿ. ಈಗ ಊರಾಗ ಸಿಕ್ತಿದ್ದು, ಊರಾಗ ಅನ್ನೋಕ್ಕೇನೋ ಈ ಡಾಂಬರೀಕರಣ ಮಾಡಿಬಿಟ್ರೆ, ಸಿಮೆಂಟ್ ಮಾಡಿದಾರಲ್ಲ, ಅವಾಗಲಿದ್ದ ಎಲ್ಲ ಬಂದಾಗಿ ಹೋಯ್ತು. ಒಂದು ಹೊಲ ಐತಿ, ಒಂದು ಹೊಲದಾಗ ಅಲ್ಲಿ ವಿದ್ದಾಗಿರ್ಬೋದು, ವಿದ್ಯದಾಗ ಮೈಮ್ಯಾಗ ಹಾಕ್ಕೊಂಡಂಥ ಆಭರಣ ಮಣಿ ಇವು. ಏನ್ರಿ ನೀಲಮಣಿ, ಹಸಿರು ಮಣಿ, ಹಾಲು ಮಣಿ, ಹವಳ, ಬಿಳಿ ಹವಳ ಎಲ್ಲ ಹಳೆ ಕಾಲವ ಇವೆಲ್ಲ ಸಿಗ್ತಾವ. ಅಶ್ವಿನಿ, ಒಟ್ಟಾರೆ ಹೇಳ್ಬೇಕಂದ್ರೆ ಇವರು ಯಾವುದೇ ಒಂದು ಯುದ್ಧ ಆಗಿರ್ಬೋದು ಮತ್ತು ಬೇರೆ ಪ್ರದೇಶದಲ್ಲಿ ಇವಾಗ ಗ್ರಾಮದ ಹೊರವಲಯದಲ್ಲಿ ಇಷ್ಟೊಂದು ಆಭರಣಗಳು ಸಿಕ್ಕಿದ್ದಾವೆ. ಈ ಆಭರಣಗಳನ್ನು ಕೂಡ ನಾನು ಸರ್ಕಾರಕ್ಕೆ ಹಸ್ತಾಂತರ ಮಾಡ್ತೇನೆ ಅಂತೇಳಿ ಬಸಪ್ಪ ಬಡಿಗೇರ್ ಅವರು ಹೇಳ್ತಾ ಇದ್ದಾರೆ. ಆಲ್ ರೈಟ್, ಥ್ಯಾಂಕ್ ಯು ಮಂಜು ಪತ್ತಾರ್ ಡೀಟೇಲ್ಸ್ಗೆ.
ರೈಟ್, ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮಂಜು ಪತ್ತಾರ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಮಂಜು ಪತ್ತಾರ್, ಮೊನ್ನೆ ಚಿನ್ನ, ಇವತ್ತು ಮುತ್ತು ರತ್ನ ಹವಳಗಳು ಸಿಗ್ತಾ ಇದೆ. ಒಂದೇ ಜಾಗದಲ್ಲಿ ಸಿಕ್ಕಿದ್ವಾ, ಅದರ ಜೊತೆಯಲ್ಲಿ ಯಾವ ಕಾಲಕ್ಕೆ ಸೇರಿದ್ದು ಅನ್ನುವಂಥ ಅಂದಾಜು ಏನಾದರೂ ಮಾಡಲಾಗಿದೆಯಾ ಅನ್ನೋ ಪ್ರಶ್ನೆ. ಅದರ ಜೊತೆಯಲ್ಲಿ ಪದೇ ಪದೇ ಈ ರೀತಿ ಸಿಗ್ತಾ ಇರೋದ್ರಿಂದ ಅಲ್ಲಿ ಮತ್ತಷ್ಟು ಈ ಕಳ್ಳತನ ಆಗಿರ್ಬೋದು ಅಥವಾ ರಾತ್ರಿಯಲ್ಲಿ ನಿಧಿ ಆಗಿಯೋದಾಗಿರ್ಬೋದು, ಇಂಥ ಘಟನೆಗಳು ಸಂಭವಿಸೋದು ಸಾಮಾನ್ಯ. ಹಾಗಾಗಿ ಜಿಲ್ಲಾಡಳಿತ ಇದ್ರ ಬಗ್ಗೆ ಏನು ಕ್ರಮ ವಹಿಸ್ತಾ ಇದೆ? ಇದ್ರ ಬಗ್ಗೆ ಏನಾದರೂ ಎಚ್ಚರಿಕೆಯನ್ನ, ಏನಾದರೂ ಮುನ್ನೆಚ್ಚರಿಕೆಯನ್ನ ಏನಾದರೂ ವಹಿಸ್ತಾ ಇದ್ದಾರಾ ಅಂತ ಮಂಜು ಪತ್ತಾರ್? ಹೌದು ಅಶ್ವಿನಿ, ಏನಂತಂದ್ರೆ ಗದಗ ತಾಲೂಕಿನ ಲಕ್ಕುಂಡಿ ಗ್ರಾಮ ಅಂದ್ರೆ ಇದೊಂದು ಐತಿಹಾಸಿಕ ಗ್ರಾಮ. ಈ ಗ್ರಾಮ 11 ಮತ್ತು 12ನೆಯ ಶತಮಾನದಲ್ಲಿ ಕಲ್ಯಾಣ ಚಾಲುಕ್ಯರ ಆಳ್ವಿಕೆಗೆ ಒಳಪಟ್ಟಿತ್ತು. ಹೀಗಾಗಿ ಈ ಗ್ರಾಮದಲ್ಲಿ ಸಾಕಷ್ಟು ದೇವಸ್ಥಾನಗಳಿದ್ದಾವೆ. ಅದೇ ರೀತಿಯಾಗಿ ಇಲ್ಲಿ ನಿಧಿ ಇದೆ, ಚಿನ್ನ ಇದೆ ಎನ್ನುವುದು ಕೂಡ ಸಾಕಷ್ಟು ನಂಬಿಕೆ ಇದೆ. ಹೀಗಾಗಿ ಈ ಒಂದು ಗ್ರಾಮದಲ್ಲಿ ಮಳೆ ಆದರೆ ಸಾಕು, ಅಂತ ಸಮಯದಲ್ಲಿ ಇಲ್ಲಿಯ ನಿವಾಸಿಗಳು ಚಿನ್ನವನ್ನು ಹುಡುಕುವಂತ ಕೆಲಸ ಮಾಡ್ತಾರೆ. ಗ್ರಾಮದಲ್ಲಿ ಎಲ್ಲೆಂದರಲ್ಲಿ ಚಿನ್ನ ಸಿಗುತ್ತೆ ಅನ್ನೋ ನಂಬಿಕೆ ಇದೆ. ಅದೇ ರೀತಿಯಾಗಿ ಬಸಪ್ಪ ಬಡಿಗೇರ್ ಎನ್ನುವರು ಕೂಡ ಕಳೆದ 40 ವರ್ಷಗಳಿಂದನೂ ಕೂಡ ಈ ರೀತಿ ಗ್ರಾಮದಲ್ಲಿ ಶೋಧ ಕಾರ್ಯ ಮಾಡ್ತಾ ಇದ್ರು. ಇವಾಗ ಕಳೆದ 4 ದಿನಗಳ ಹಿಂದೆ ಏನು ಇದೇ ಒಂದು ಗ್ರಾಮದ ಕಸ್ತೂರವ್ವ ರಿತ್ತಿಯವರ ಮನೆಯಲ್ಲಿ ನಿಧಿ ಸಿಕ್ಕಿತ್ತು. 466 ಗ್ರಾಮದಷ್ಟು ಅದನ್ನು ಜಿಲ್ಲಾಡಳಿತಕ್ಕೆ ಹಸ್ತಾಂತರ ಮಾಡಿದ್ರು. ಅದಾದ ಬೆನ್ನಲ್ಲೇ ಇವಾಗ ಮತ್ತೆ ಏನು ಹವಳದ ವಸ್ತುಗಳು ಸಿಕ್ಕಿದ್ದಾವೆ. ಆಮೇಲೆ ಇಲ್ಲಿ ನಾವು ನೋಡ್ತಾ ಇರ್ಬೋದು, ಈ ರೀತಿ ಹವಳ ಆಗಿರ್ಬೋದು, ನೀಲಮಣಿ ಆಗಿರ್ಬೋದು, ಬೇರೆ ಬೇರೆ ವಸ್ತುಗಳನ್ನು ಕೂಡ ಇಲ್ಲಿ ಸಂಗ್ರಹಣೆ ಮಾಡ್ತಾ ಇದ್ದಾರೆ. ಬಸಪ್ಪ ಬಡಿಗೇರ್ ಏನಿದ್ದಾರೆ, ಈ ಹಿಂದೆನೂ ಕೂಡ ಇಲ್ಲಿ ಪ್ರಾಚ್ಯ ವಸ್ತುಗಳ ಸಂಗ್ರಹಾಲಯ ಸಮಯದಲ್ಲಿ ಸಾಕಷ್ಟು ವಸ್ತುಗಳನ್ನು ಕೂಡ ಜಿಲ್ಲಾಡಳಿತಕ್ಕೆ ಹಸ್ತಾಂತರ ಮಾಡಿದ್ರು. ಅವಾಗೂ ಕೂಡ ಇವರಿಗೆ ಗೌರವ ಸಲ್ಲಿಸಿದ್ರು. ಆದರೆ ಇವಾಗ ಮತ್ತೆ ಕಳೆದ 4-5 ತಿಂಗಳಿಂದ ಇಷ್ಟೊಂದು ಹಳೆಯ ಪುರಾತನ ವಸ್ತುಗಳು ಕೂಡ ಇವರಿಗೆ ಸಿಕ್ಕಿದ್ದಾವೆ. ಹೀಗಾಗಿ ಈ ಲಕ್ಕುಂಡಿ ಗ್ರಾಮದಲ್ಲಿ ಬಹಳಷ್ಟು ಇಂಥ ವಸ್ತುಗಳು ಕೂಡ ಸಿಗ್ತಾವೆ ಎನ್ನುವ ನಂಬಿಕೆ ಇದೆ. ಹೀಗಾಗಿ ಇಲ್ಲಿ ಸಾಕಷ್ಟು ಶೋಧ ಕಾರ್ಯ ಕೂಡ ನಡೀತಾ ಇರುತ್ತೆ. ಈ ಒಂದು ಲಕ್ಕುಂಡಿ ಗ್ರಾಮದಲ್ಲಿ 101 ಬಾವಿ, 101 ಗುಡಿ ಇರೋದ್ರಿಂದ ಇಲ್ಲಿನೂ ಉತ್ಖನನ ಆಗಬೇಕು ಅನ್ನೋದು ಬಹಳ ವರ್ಷಗಳಿಂದ ಬೇಡಿಕೆ ಇದೆ. ಏನು ದೇವಸ್ಥಾನಗಳ ಅಕ್ಕಪಕ್ಕದಲ್ಲಿ ಸಾಕಷ್ಟು ಮನೆಗಳಿದ್ದಾವೆ. ಹೀಗಾಗಿ ಇಲ್ಲಿ ಉತ್ಖನನ ಆದರೆ ಇನ್ನೂ ಸಾಕಷ್ಟು ನಿಧಿ ಸಿಗತ್ತೆ, ಬಂಗಾರ ಸಿಗತ್ತೆ ಅನ್ನುವ ಇದಾವೆ. ಈ ಬಗ್ಗೆನೂ ಕೂಡ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಕೂಡ ಇಲ್ಲಿ ಉತ್ಖನನ ಮಾಡಲು ಮುಂದಾಗಬೇಕು ಅನ್ನೋದು ಬಹಳ ವರ್ಷಗಳಿಂದನೂ ಕೂಡ ಇಲ್ಲಿಯ ಸಾರ್ವಜನಿಕರಾಗಿರ್ಬೋದು ಮತ್ತು ಇತಿಹಾಸಗಾರರಾಗಿರ್ಬೋದು ಬೇಡಿಕೆ ಇಡ್ತಾ ಬರ್ತಾ ಇದ್ದಾರೆ. ಆದರೆ ಉತ್ಖನನ ಕಾಮಗಾರಿ ಇನ್ನೂ ಆರಂಭವಾಗಿಲ್ಲ. ಇದಕ್ಕೆ ದೊಡ್ಡದೊಂದು ಪ್ರೊಸೀಜರ್ ಇದೆ. ಹೀಗಾಗಿ ಐತಿಹಾಸಿಕ ಲಕ್ಕುಂಡಿ ಗ್ರಾಮದಲ್ಲಿ ಸಾಕಷ್ಟು ಪ್ರಮಾಣದ ಚಿನ್ನ ಆಗಿರ್ಬೋದು, ಹಳೆಯ ವಸ್ತುಗಳು ಕೂಡ ಸಿಗ್ತಾ ಇದ್ದಾವೆ. ಅದೇ ರೀತಿಯಾಗಿ ಈ ಒಂದು ಲಕ್ಕುಂಡಿ ಗ್ರಾಮದಲ್ಲಿ ಸಾಕಷ್ಟು ದೇವಸ್ಥಾನಗಳು ಕೂಡ ಹುದುಗಿ ಹೋಗಿದ್ದಾವೆ ಎನ್ನುವ ನಂಬಿಕೆಗಳಿದ್ದಾವೆ. ಹಾಗಾಗಿ ಇಲ್ಲಿ ಒಂದು ದೊಡ್ಡ ಮಟ್ಟದ ಉತ್ಖನನ ನಡೆದರೆ ಲಕ್ಕುಂಡಿ ಗ್ರಾಮದಲ್ಲಿರುವಂಥ ಅಪಾರ ಸಂಪತ್ತು ಗೊತ್ತಾಗತ್ತೆ. ಇವಾಗ ಕೇವಲ ಒಂದು ಮನೆಯ ಪಾಯ ತೆಗೆಯುವಂಥ ಸಮಯದಲ್ಲಿ ನಿಧಿ ಸಿಕ್ಕಿದ್ದು, ಈಗ ಮತ್ತೆ ಏನು ಈ ಒಂದು ಬಸಪ್ಪ ಬಡಿಗೇರವರು ಏನು ಅವರು ಹುಡುಕುವಂಥ ಸಮಯದಲ್ಲಿ ಇಷ್ಟೊಂದು ಪ್ರಮಾಣದಲ್ಲಿ ಕೂಡ ಅವರಿಗೆ ಏನು ಇವಾಗ ಹವಳ ಮುತ್ತು ಕೂಡ ಸಿಕ್ಕಿದ್ದಾವೆ. ಈ ಹಿಂದೆನೂ ಕೂಡ ಅವರು ಇಂಥ ಹವಳ ಮುತ್ತುಗಳನ್ನು ಕೂಡ ಸರ್ಕಾರಕ್ಕೆ ಹಸ್ತಾಂತರ ಮಾಡಿದ್ದಾರೆ. ನಮ್ಮ ಜೊತೆಗೆ ಮಾತಾಡಲು ಬಸಪ್ಪ ಬಡಿಗೇರವರಿದ್ದಾರೆ. ಯಜಮಾನ್ರೆ, ಇವು ಯಾವ ಕಾಲದಂತೀರಿ ನೀವು? ಸುಮಾರು ರಾಜ ಮಹಾರಾಜರ ಕಾಲದ ಇವು. ಆದರೆ ಯಾರು ಅನ್ನೋದು ನನಗೆ ಗೊತ್ತಿಲ್ಲ. ಚೋಳರೈತೋ, ಅಲ್ಲಿಂದ ಚಾಲುಕ್ಯರೈತೋ, ಅರಸರೈತೋ ಅದು ನಮಗೆ ಗೊತ್ತಿಲ್ಲ. ಏನ್ರಿ ಸುಮಾರು ಇಲ್ಲಿ ಕಂಡುನವ್ರ ಹೊಲ ಅಂಥೇಳಿ ಒಂದು ಹೊಲದಾಗ ಹೋದ್ನಿ ಅಂದ್ರೆ ಒಂದು 3-4 ಮಣಿ ಆರಿಸ್ಕೊಂಡೇ ಬರ್ತೀನಿ ನಾನು. ಅದೊಂದು ನನಗೆ ದೊಡ್ಡ ರೂಢ ಆಗಿಬಿಟ್ಟೈತಿ. ಏನ್ರಿ 40-45 ವರ್ಷದಿಂದ ಹುಡುಕ್ತೀನಿ. ನನಗೆ ಇಷ್ಟು ಸಾಮಾನು ಸಂಗ್ರಹ ಮಾಡಿ SK ಪಾಟೀಲ್ರಿಗೆ ಸಾಹೇಬರಿಗೆ, ನಮ್ಮ ಸಿದ್ದು ಪಾಟೀಲ್ರು, ಅಲ್ಲಿಂದ ನಮ್ಮ ಓಣಿ ಮೆಂಬರ್, ರಫೀಕ್ ಮೆಂಬರು ಅವ್ರು ಹೇಳಿದ್ರು. ಅವ್ರು ಸಂಗ್ರಹಣ ಮಾಡಿರ್ತಾರಲ್ಲ, ಏನು ಮಾಡ್ತಿರೋರು? ಸರ್ಕಾರ ಕೊಡ್ತೀವಿ, ಸರ್ಕಾರಕ್ಕೆ ಒಪ್ಪಿಸೋದು. ಮತ್ತು ಮನ್ಯಾಗ ಇಟ್ಕೊಂಡು ಏನು ಮಾಡಕ್ಕೆ ಬರೋದಿಲ್ಲ ರೀ ಅವನ್ನ. ಅದು ಲಕ್ಕುಂಡಿ ಪ್ರಾಧಿಕಾರ ಅಂತ ನಮ್ಮ SK ಪಾಟೀಲ್. ಇಷ್ಟೆಲ್ಲ ವಸ್ತುಗಳು ಯಾವಾಗ ಸಿಕ್ಕಾವ ನಿಮಗೆ? ಹುಡುಕ್ತೀನಿ. ಹೋದ್ನಿ ಅಂದ್ರೆ ಹಂಗೆ ಬರೋಲ್ಲ. ಒಂದು ಕೈಯಾಗ ತಿಂಬಿ ಹಿಡ್ಕೊಂಡು ಹೋಗ್ತೇನೆ ರೀ. ಒಂದು ಅರ್ಧ ತಾಸು ಅಲ್ಲಿ ಹುಡುಕ್ತೀನಿ. ಈಗ ಊರಾಗ ಸಿಕ್ತಿದ್ದು, ಊರಾಗ ಅನ್ನೋಕ್ಕೇನೋ ಈ ಡಾಂಬರೀಕರಣ ಮಾಡಿಬಿಟ್ರೆ, ಸಿಮೆಂಟ್ ಮಾಡಿದಾರಲ್ಲ, ಅವಾಗಲಿದ್ದ ಎಲ್ಲ ಬಂದಾಗಿ ಹೋಯ್ತು. ಒಂದು ಹೊಲ ಐತಿ, ಒಂದು ಹೊಲದಾಗ ಅಲ್ಲಿ ವಿದ್ದಾಗಿರ್ಬೋದು, ವಿದ್ಯದಾಗ ಮೈಮ್ಯಾಗ ಹಾಕ್ಕೊಂಡಂಥ ಆಭರಣ ಮಣಿ ಇವು. ಏನ್ರಿ ನೀಲಮಣಿ, ಹಸಿರು ಮಣಿ, ಹಾಲು ಮಣಿ, ಹವಳ, ಬಿಳಿ ಹವಳ ಎಲ್ಲ ಹಳೆ ಕಾಲವ ಇವೆಲ್ಲ ಸಿಗ್ತಾವ. ಅಶ್ವಿನಿ, ಒಟ್ಟಾರೆ ಹೇಳ್ಬೇಕಂದ್ರೆ ಇವರು ಯಾವುದೇ ಒಂದು ಯುದ್ಧ ಆಗಿರ್ಬೋದು ಮತ್ತು ಬೇರೆ ಪ್ರದೇಶದಲ್ಲಿ ಇವಾಗ ಗ್ರಾಮದ ಹೊರವಲಯದಲ್ಲಿ ಇಷ್ಟೊಂದು ಆಭರಣಗಳು ಸಿಕ್ಕಿದ್ದಾವೆ. ಈ ಆಭರಣಗಳನ್ನು ಕೂಡ ನಾನು ಸರ್ಕಾರಕ್ಕೆ ಹಸ್ತಾಂತರ ಮಾಡ್ತೇನೆ ಅಂತೇಳಿ ಬಸಪ್ಪ ಬಡಿಗೇರ್ ಅವರು ಹೇಳ್ತಾ ಇದ್ದಾರೆ. ಆಲ್ ರೈಟ್, ಥ್ಯಾಂಕ್ ಯು ಮಂಜು ಪತ್ತಾರ್ ಡೀಟೇಲ್ಸ್ಗೆ.